ನಾವು ಡೆಮೋ ನೋಡಿದ್ವಿ, ಈಗಷ್ಟೇ ನೋಡಿದ್ವಿ. ಆಫೀಸ್ಗಳಲ್ಲಿ ಸಾಕಷ್ಟು ಆಫೀಸ್ಗಳಲ್ಲಿ ಈಗ ಫೈರ್ ಇಂದಾಗಿ ಇಡೀ ಆಫೀಸೇ ಸುಟ್ಟೋಗಿರುವಂತ ಎಷ್ಟೊಂದು ಪ್ರಕರಣಗಳಿದೆ. ಜೊತೆಯಲ್ಲಿ ಆಫೀಸಲ್ಲಿ ಎಷ್ಟೋ ಜೀವ ಹಾನಿಗಳು ಕೂಡ ಅಲ್ಲಿ ಸೊ ಎಷ್ಟೊಂದು ಇದೆ. ಸೊ ಫೈರ್ ಸಿಲಿಂಡರ್ ಒಂದು ಸೇಫ್ಟಿ ಪರ್ಪಸ್ ಪ್ರತಿಯೊಂದು ಆಫೀಸಲ್ಲೂ ಯಾಕೆ ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಬೆಂಗಳೂರಂತ ನಗರದಲ್ಲಿ ತುಂಬಾ ದೊಡ್ಡ ಕಟ್ಟಡಗಳು ತಲೆ ಎತ್ಕೊಂಡಿವೆ. ಲೈಕ್ ಅಂದ್ರೆ 5 ಫ್ಲೋರ್ ಇಂದ 40 ಫ್ಲೋರ್ ತನಕ ಬಿಲ್ಡಿಂಗ್ಗಳು ತುಂಬಾ ಇದಾವೆ. ಅಲ್ಲಿ ತುಂಬಾ ಜನರು ವಾಸವಾಗಿರ್ತಾರೆ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ. ಸೊ ಎಲ್ಲೋ ಒಂದ್ ಕಡೆ ಫೈರ್ ಆದಾಗ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಆಗಿರೋ ಎಲ್ಲಾ ಜನಕ್ಕೂ ಅವರು ಜೀವಹಾನಿ ಸಂಭವಿಸುವ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಲ್ಲಾ ಫ್ಲೋರ್ಗಳಲ್ಲಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ನ ಇನ್ಸ್ಟಾಲ್ ಮಾಡೋದ್ರಿಂದ ಆ ಮೂವ್ಮೆಂಟ್ ಎಲ್ಲೋ ಒಂದು ಫೈರ್ ಆದಾಗ ಅದನ್ನ ಆಪರೇಟ್ ಮಾಡಿದಾಗ ಇನಿಷಿಯಲಿ ನಾವು ಆ ಫೈರ್ನ ಇದು ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಸೊ ಹಾಗಾಗಿ ಎಲ್ಲಾ ಕಟ್ಟಡಗಳಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಅವಶ್ಯಕವಾಗಿರುತ್ತೆ. ಇನ್ ಕೆಲವರು ಇದನ್ನ ಯೂಸ್ ಮಾಡೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅವಾಗ ಎಷ್ಟೋ ಜೀವ ಹಾನಿ, ಕಟ್ಟಡ ಹಾನಿ ಆಗಿರೋ ಆಫೀಸ್ಗಳೆಲ್ಲ ಸುಟ್ಟೋಗಿರೋಂಥ ಪ್ರಕರಣಗಳು ಕೂಡ ಇರುವಂಥದ್ದು. ಸೊ ಅಂಥವ್ರಿಗೆ ಈ ಮೂಲಕ, ಈ ಒಂದು ಡೆಮೋ ಮೂಲಕ ಅಂಥವ್ರಿಗೆ ಏನು ಒಂದು ಮೆಸೇಜ್ ಕೊಡ್ಬೋದು? ಇಲ್ಲ, ಈಗ ಕಂಪಲ್ಸರಿಯಾಗಿ ಬೆಂಗಳೂರಿನ ಎಲ್ಲಾ ಕಟ್ಟಡಗಳಲ್ಲಿ ಈ ಫೈರ್ ಎಕ್ಸ್ಟಿಂಗ್ವಿಷನ್ ಅಳವಡಿಸ್ಕೊಳ್ಬೇಕಂತ ಹೇಳಿ ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟ್ ಅವರು ಸಾಕಷ್ಟು ಸುತ್ತೋಲೆಗಳನ್ನ ಹೊರಡಿಸಿದ್ದಾರೆ. ಅವರು ಕೂಡ ವರ್ಷಕ್ಕೊಂದ್ಸರಿ ಈ ಒಂದು ಅಗ್ನಿ ಅವಘಡದ ಬಗ್ಗೆ ಸಾಕಷ್ಟು ಜಾಗೃತೆಯನ್ನ ಅಪಾರ್ಟ್ಮೆಂಟ್ಗಳಲ್ಲಿ ಮೂಡಿಸ್ತಾ ಇದ್ದಾರೆ. ಹಾಗೂ ಈ ಫೈರ್ ಎಕ್ಸ್ಟಿಂಗ್ವಿಷರ್ ಅಪಾರ್ಟ್ಮೆಂಟ್ಗಳಲ್ಲಿ ಇನ್ಸ್ಟಾಲ್ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಖಾತ್ರಿಪಡಿಸ್ಕೊಳ್ತಾ ಇದ್ದಾರೆ. ಸೊ ಇನ್ನೊಂದು ಡಿಪಾರ್ಟ್ಮೆಂಟ್ ಜನರಿಗೆ ಹೋಗಿ ತಲುಪಿಸೋದ್ರ ಬದಲು ಜನರೇ ತಾವು ಇದ್ರ ಬಗ್ಗೆ ಮಹತ್ವ ಅರ್ಥಕೊಂಡಿದ್ರೆ ಸಾಕಷ್ಟು ಅನುಕೂಲಗಳು ತಪ್ಪಿಸಬಹುದು. ಈಗ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅಗ್ನಿ ಅವಘಡಗಳಾಗುವುದನ್ನು ನಾವು ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಸೊ ಸಾಮಾನ್ಯವಾಗಿ ಇಂಡಸ್ಟ್ರಿಗಳಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿರುತ್ತಲ್ಲ, ಅಲ್ಲಿ ಸಾಕಷ್ಟು ಈ ಸೇಫ್ಟಿ ಪ್ರಿಕಾಷನ್ಗೆ ಇಂಪಾರ್ಟೆನ್ಸ್ ಕೊಡದೇ ಇರುವಂಥ ಜಾಗದಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದ ಘಟನೆಗಳನ್ನ ನಾವು ಸಾಕಷ್ಟು ನೋಡಿದ್ದೀವಿ. ಸೊ ಕೆಲವೊಂದು ಕಡೆ ಫೈರ್ ಆದಾಗ ಅವ್ರ ಹತ್ರ ಈ ಫೈರ್ ಎಕ್ಸ್ಟಿಂಗ್ವಿಷರೇ ಇರೋದಿಲ್ಲ. ಕೆಲವರು ಮ್ಯಾನುವಲ್ ಆಗಿ ನೀರನ್ನ ಯೂಸ್ ಮಾಡಿ ಆಪರೇಟ್ ಮಾಡ್ತಾರೆ. ಬಟ್ ಅದು ಆ ಮಟ್ಟದಲ್ಲಿ ಅವರಿಗೆ ಅದನ್ನ ನಂದಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವರು ಕಂಟ್ರೋಲ್ ಮೀರೋದಂಥ ಘಟನೆಗಳು ತುಂಬಾ ನಡೆದಿದ್ದಾವೆ. ಸೊ ಹಾಗಾಗಿ ಇದನ್ನ ಪ್ರೈಮರಿಯಾಗಿ ಎಲ್ಲ ಒಂದು ಇಂಡಸ್ಟ್ರಿಯಲ್ಗಳಾಗಿರ್ಬೋದು, ಬಹುಮಡಿ ಕಟ್ಟಡಗಳಾಗಿರ್ಬೋದು, ಈಗ ಜನರು ಸಾಮಾನ್ಯವಾಗಿ ಅವ್ರ ಮನೆಗಳಲ್ಲಿ ಯೂಸ್ ಮಾಡ್ಕೊಳ್ಳೋದು ಕೂಡ ಇದು ಉತ್ತಮ ಅನಿಸ್ತಾ ಇದೆ. ನಮ್ಗೆ ಬೆಟರ್ ಅನ್ಸುತ್ತೆ, ಕಂಪಲ್ಸರಿ ಮಾಡಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಂಪ್ನಿ ಹೆಸರು AM ಫೈರ್ ಸರ್ವಿಸಸ್ ಅಂತ. ಬೆಂಕಿ ಅಂಟಿದ್ರೆ ಯಾವ ಥರ ಆರಿಸೋದು ಅಂತ ಹೇಳ್ಕೊಡ್ತೀನಿ. ಇದು ಮಲ್ಟಿಪರ್ಪಸ್ ಯೂಸು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮುಂಚೆ ಅದಕ್ಕಂತ ಯೂಸ್ ಇತ್ತು. ಇವಾಗ ಉದ್ದು ಪೆಟ್ರೋಲು ಡೀಸೆಲ್ಗೆ ಅದು ಬೇರೆ, ಮತ್ತು ಎಲೆಕ್ಟ್ರಿಕಲ್ಗೆ ಬೇರೆ, ಈ ಥರ ಇತ್ತು. ಇವಾಗ ಆ ಥರ ಇಲ್ಲ. ಇವಾಗ ಎಲ್ಲದಕ್ಕೂ ಒಂದೇ ಸರ್. ಇದು ಯೂಸ್ ಮಾಡೋದು ಈ ಥರ ಪೆನ್ ಇರುತ್ತೆ. ಈ ಥರ ಕಿತ್ತು ಇದನ್ನ ಮಾಡಿ ಈ ಥರ ತೆಗೆದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಹಿಂಗೆ ಫ್ರೆಶ್ ಮಾಡಿದರೆ ಇದಾಗುತ್ತೆ. ನೀವು ಎಷ್ಟು ನಿಮ್ಮ ಕೈಯಲ್ಲಿರುತ್ತೆ ಅಂದರೆ ಒನ್ ಟೈಪ್ ಯೂಸ್ ಇದು. ನೀವು ಒಂದ್ಸರಿ ಯೂಸ್ ಮಾಡಿದರೆ ಮುಗಿದೋಯ್ತು. ಇವಾಗ ಒಳಗಡೆ ಗ್ಯಾಸು ಇದೆ ಮತ್ತು ಪೌಡ್ರು ಇದೆ. ಇವಾಗ ನೀವು ಹಿಂಗೆ ಇಟ್ಟರು ಖಾಲಿ ಆಗುತ್ತೆ. ಅದು ನೀವು ಹೆಂಗಾದ್ರೂ ಯೂಸ್ ಮಾಡ್ಕೋಬೋದು.